नमस्कार, पल्स 24 न्यूज देख रहे हैं आप और आपके साथ मैं हूं सुजल वर्मा। खबर हुबली से है, जहां केंद्र सरकार की अहम परियोजना प्रधानमंत्री उज्ज्वला योजना में एक बड़ा गोलमाल देखने को मिला है। बता दें कि हुबली में लाभार्थियों के नाम पर एजेंसियों ने तस्करी को अंजाम दिया है। हुबली तालुक के हलियाल गांव के 10 लाभार्थियों को एक भी गैस नहीं मिली है। साथ ही 7 सालों से सिलेंडर भी नहीं मिला है और 7 साल से सिर्फ पात्र लाभार्थियों के नाम पर अवैध तरीके से सिलेंडर बांटे जा रहे हैं। साथ ही बैंक खाते में सब्सिडी भी जमा कर दी गई है, लेकिन सिलेंडर अवैध रूप से बेचा जा रहा है और हलियाल गांव के लाभार्थियों को अभी तक न्याय नहीं मिला है। प्रधानमंत्री उज्ज्वला योजना में एजेंसियों के ब्लॉक ट्रेड के कारण 7 सालों से लाभार्थियों को धुएं में ही जीना पड़ रहा है, जिसकी शिकायत लाभार्थियों ने कई बार करी, लेकिन कोई एक्शन नहीं लिया गया। 7 ವರ್ಷಲಿಂತ್ರ ಒಟ್ಟ ನಮಗೆ ತಂದ ಕೊಟ್ಟಿಲ್ರಿ ಅವರು. ನಾವು 8 ಸಲ ಹೋದ್ರು ನಮಗೆ ಬರೀ ಇದನ್ನ ಮಾಡ್ಯಾರ್ರಿ. ನಮಗನ್ಕರಿ 7 ವರ್ಷಲಿಂತ್ರ ಅಂದ್ರೆ ಗ್ಯಾಸೂ ಇಲ್ಲ ಏನಿಲ್ರಿ, ಒಂದೇ ಗ್ಯಾಸ್ ಅಷ್ಟ ಕೊಟ್ಟಾರ. ರೊಕ್ಕ ಮಾತ್ರ ದುಡ್ಡು ಜಮಾ ಆಕತ್ರಿ, ಆದ್ರೆ ಗ್ಯಾಸ್ ಮನೆಗೆ ಬಂದಿಲ್ಲ. ಆಮ್ಯಾಗ ನಾವು ಅವ್ರಂತೆ ಹೋಗೋದು ಬರೋದು ಬರೀ ಇದನ್ನ ಆಗೈತ್ರಿ. ಮೊನ್ನೆ ಏನು ಹೋಗಿ ತನಿಖೆ ಮಾಡಿದ ಮ್ಯಾಗ ರೀ ಇದೆಲ್ಲ ಬೆಳಕಿಗೆ ಈಗ ನಮಗೆ ರೊಕ್ಕ ಜಮಾ ಆಗೈತೆ ಅನ್ನೋದು ಈಗ ಗೊತ್ತಾಗೈತ್ರಿ. ಇಲ್ಲಿ ಮಟ್ಟ ಒಟ್ಟ ಗೊತ್ತಿಲ್ಲ. ನಾವ್ರ ಹಳ್ಳಿಯಾಗಿರೋರಿ, ಅವ್ರು ನೋಡ್ರಿ ಸಿಟಿಯಾಗಿದ್ದು ಏನೇನು ಮಾಡ್ಯಾರ ಅನ್ನೋದು ಹೆಂಗೆ ಗೊತ್ತಾಕತ್ರಿ ನಮ್ಗೆ. ನಾವು ಕಟ್ಟಿಗೆ ಹೆಚ್ಚು ಇಲ್ಲಿ ಮಾರಕ್ಕೆ ತೊಗೋಬೇಕ್ರಿ ಗ್ಯಾಸ್. ಮೀಕಿ ಬಂದ್ರೆ ಮಾರಕ್ಕೆ ತೊಗೊಂಡು 2000 ಅಂದ್ರೆ ಹೂನ ಅಂತ ತೊಗೋಬೇಕ್ರಿ ನಾವು ಗ್ಯಾಸ್ನ. ಅವ್ರು ಆ ಪರಿ ಮಾಡಾಕತ್ಯಾರ್ರಿ ನಮ್ಗೆ. ಹೋಗಿ ಬಂದೇವ್ರಿ. ಅವರು ನಾವು ಇದು ಟ್ರಾನ್ಸ್ಫರ್ ಕೊಡಂಗಿಲ್ಲ ಅಂತಾರ್ರಿ. ಒಟ್ಟ ನಾವು ಟ್ರಾನ್ಸ್ಫರ್ ಕೊಡಂಗಿಲ್ಲ, ನೀವು ಇಲ್ಲೇ ಬಂದ ತೊಗೊಂಡು ಹೋಗ್ರಿ ಅಂತಾರೆ. ನಮಗೆ ಒಯ್ಯಾಕ ಗಾಡಿ ಇಲ್ಲ ಏನಿಲ್ರಿ, ನಾವು ಹೆಂಗೆ ತೊಗೊಂಡು ಹೋಗ್ಬೇಕ್ರಿ? ಅವನ್ನ ಬಸ್ನಾಗ ಹಾಕೊಂಡು ಹೋಗೋದಲ್ಲ. ನಮ್ಮ ಬುಕ್ ಮಾಡೇ ಇಲ್ರಿ, ನಾವು ಒಟ್ಟ ಸನಿಯಾಕ ಬಂದಿಲ್ರಿ. ನಾವು ಬರೀ ಬರೋದು ಕೇಳೋದು ಹೋಗೋದು ಇದಾಗೈತ್ರಿ. ಟ್ರಾನ್ಸ್ಫರ್ ಕೊಡ್ರಿ ಅಂತ ಕೇಳಕ್ಕೆ ಹೋಗ್ಯಾರ ನಾವು. ಮಾರ್ಯಾರ ಅನ್ನೋದು ಏನು ಗೊತ್ತ್ರಿ ನಮ್ಗೆ? ಒಟ್ಟು ರೊಕ್ಕ ಒಂದು ಪಾಸ್ಬುಕ್ ಈಗ ಜಮಾ ಆಗಿದ್ದು ಗೊತ್ತಾಗೈತ್ರಿ. ನಮ್ಗೆ ಇಷ್ಟು ದಿನ ಗೊತ್ತಾಗಿಲ್ಲ. ಅದು 7 ವರ್ಷಲಿಂತ್ರ ನಮಗೆ ರೊಕ್ಕ ಜಮಾ ಆಗಿದ್ದ ಗೊತ್ತಿಲ್ಲ. ಈಗ ನಾವು ಏನು ಒಟ್ಟು ದಾಖಲೆ ತೆಗ್ಸಿದ ಮ್ಯಾಗ ನಮ್ಮ ಅಣ್ಣಾರು ಏನು ದಾಖಲೆ ತೆಗ್ಸ್ಯಾರ, ಅವಾಗ ಪಬ್ಲಿಕ್ ಬಂದಿದ್ರಿ. ಅದು ಅಲ್ಲಿ ಮಟ್ಟ ಬಂದಿಲ್ರಿ. ಅದು ಅವ್ರು ಇದೇ ಪರಿಣಾಮ ಮಾಡಾಕತ್ಯಾರ್ರಿ. ಒಟ್ಟು ರೇಣುಕಾ ಏಜೆನ್ಸಿ ರೀ. ಹುಬ್ಳ್ಯಾಗ ಐತ್ರಿ, ಜಯನಗರದಾಗ ಐತ್ರಿ ರೇಣುಕಾ ಏಜೆನ್ಸಿ. ಶಂಕರವ್ವ ಬಸಪ್ಪ ಶಿವಣ್ಣವ್ರಿ. ನಾವು ಹಳ್ಳ್ಯಾದವ್ರಿ. ನಾವು ರೇಣುಕಾ ಏಜೆಂಟ್ ಗ್ಯಾಸಿಂದು ಮನವಿ ಕೊಡಾಕ ಬಂದೀವ್ರಿ. ಅವ್ರಿಗೆ ನಾವು 7 ವರ್ಷ ದಿನಾನು ಗಂಟು ಬಿದ್ದೀವ್ರಿ ಗ್ಯಾಸಿನ ಸಲುವಾಗ. ಒಳ್ಳೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಮ್ಮ ಅಂತಂದ್ರು ಕೊಡಾತಿಲ್ಲ ರೀ ಸರ್. ಒಳ್ಳೆ ಅಲ್ಲಿ ಅವ್ರು ಆಫೀಸ್ಗೆ ಹೋಗಿ ಬಂದು ನಾವು ಹೇಳಿ ಬಂದರೂ ನಮಗೆ ಗ್ಯಾಸ್ ಕೊಟ್ಟಿಲ್ಲ ರೀ ಅವರು. ಈಗ ನಮ್ಗೆ ಏನು ಅವರು ಇದು ತೊಗೊಂಡು ನಮಗೆ ಗ್ಯಾಸ್ ಮನೆ ಮಠ ಬರಂಗೆ ಮಾಡ್ಬೇಕು ನೋಡ್ರಿ ಸರ್. ಈಗ 7 ವರ್ಷ ದಿನ ಆತ್ರಿ ನಮ್ಗೆ ಗ್ಯಾಸ ಬಂದಿಲ್ಲ ರೀ. ಒಟ್ಟು ಒಂದು ಗ್ಯಾಸ್ ಕೊಟ್ಟಿಲ್ಲ ರೀ ಅವರು. ಈಗ ಕೇಳಕ್ಕೆ ಹೋದ್ರೆ ಅಲ್ಲಿ ಹೋಗ್ರಮ್ಮ, ಇಲ್ಲಿ ಹೋಗ್ರಿ, ಇಲ್ಲಿ ಬರಲ್ಲ, ಅಲ್ಲಿ ಬರೋದಿಲ್ಲ ಅಂತ ಕೇಳ್ತಾರೆ ರೀ. ನಾವು ಎಲ್ಲಿ ಹೋಗ್ಬೇಕ್ರಿ ಸರ್? ಈಗ ಮೊದಲೆಲ್ಲ ಹೆಸರಲ್ಲಿ ಮಾಡ್ಕೊಂಡಾರ್ರಿ, ಬುಕ್ ಕೊಟ್ಟಾರ್ರಿ, ಒಂದು ಗ್ಯಾಸ್ ಕೊಟ್ಟಾರ್ರಿ, ಬಂದು ಮನೆಯಾಗೆಲ್ಲ ಇದು ಮಾಡ್ಯಾರ್ರಿ. ಮಾಡಿ ಒಳ್ಳೆ ಮತ್ತು ನಾವು ಕೇಳಕ್ಕೆ ಹೋದ್ಗಳೇನ ಟ್ರಾನ್ಸ್ಫರ್ ಮಾಡ್ಕೊಡಕ್ಕೂ ಆಗಂಗಿಲ್ಲ ಅಂತಾರ್ರಿ. ಮತ್ತು ನಮಗೆ ಗ್ಯಾಸೂ ಕೊಡೋದಿಲ್ಲ ಅಂತಾರ. ನಮ್ಮ ಗ್ಯಾಸ್ ಎಲ್ಲಿ ಹೋದ್ವು ರೀ? ನಮಗೆ ಬೇಕಾಗಿದ್ದು ಇದು ಅಂದ್ರಿ. ಈಗ ನಮಗೆ ಎಲ್ಲ ಕಡೆನೂ ಈಗ ಬೇರೆ ಕಡೆ ಅದ್ರಗೊಂದು ಚೇರ್ ಬರ್ತಾರೆ, ಬೆಳೆಟೇರ್ ಬರ್ತಾರೆ ರೀ. ಅವ್ರ ಕಡೆ ನಾವು 2,000, 1,500, 1,200 ರೂಪಾಯಿ ಕೊಟ್ಟು ತುಂಬೇಕಲ್ರಿ ಸರ ನಾವು. ಈಗ ನಮಗೆ ಗ್ಯಾಸ್ ಇದ್ದು ನಾವು ಇಲ್ದಂಗೆ ಅಲ್ರಿ. ಈಗ ಭಾಳ ಜನ ಆಗಿರ್ಬೋದ್ರಿ. ಅದ ನಮಗೆ ಇಲ್ಲಿ ನಮ್ಮ ಊರ ಹಳ್ಳಿಯಾದಾಗ ಮಾತ್ರ 12 ಜನಕ್ಕೆ ಹಂಗೆ ಆಗೈತೆ ರೀ. ಅದ ಈಗ ಹಳ್ಳಿ ಒಳಗೆ ಎಷ್ಟು ಮಂದಿ ಮೋಸ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ರೀ ನಮ್ಗೆ. ಈಗ ಇಲ್ಲೇ ನಾವು ಈಗ ನಮಗೆ ಗೊತ್ತಿಲ್ಲ ರೀ. ಇನ್ನು ಈಗ ಗೊತ್ತಾಗತ್ತೈತೆ ರೀ ನಮ್ಗೆ ಈ ಥರ ಮಾಡಿದ್ರಿ ಇವರು. ಈ ರೇಣುಕಾ ಏಜೆನ್ಸಿ ರೀ, HB ರೀ. HB ರೀ. 7 ವರ್ಷ ದಿನ ಒಂದು ಗ್ಯಾಸ್ ಕೊಟ್ಟಿಲ್ರಿ ಅವರು. ಕಟ್ಗೆ ತಂದೂರಿ ಹಚ್ಬೇಕ್ರಿ. ಇಲ್ಲಾಂದ್ರೆ ಅವರು ಉಳಿದ್ರೆ ನಮಗೆ ಕೊಡ್ತಾರೆ ರೀ. ಬೆಳೆಟೇರು ಅದ್ರ ಗುಂಚೇರು ಉಳಿಲಿಲ್ಲ ಅಂದ್ರೆ ಕೊಡೋದಿಲ್ಲ ರೀ ಅವರು ನಮ್ಗೆ. ಹೋಗ್ರಮ್ಮ ನಿಮ್ಮ ಗ್ಯಾಸಿಂದ ಎಲ್ಲೇ ಸಿಲಿಂಡ್ರಿಂದ ಎಲ್ಲೈತಿ ಅಲ್ಲಿ ಹೋಗ್ರಿ ಅಂತಾರೆ ರೀ ಅವರು ನಮ್ಗೆ. ಈಗ ಅವರು ಕೊಡಲಿಲ್ಲ ಅಂದ್ರೆ ನಾವು ಕಟ್ಗೆ ತಂದು ಉರಿ ಹಚ್ಬೇಕ್ರಿ. ಇರಲಿಲ್ಲ ಅಂದ್ರೆ ಕಟ್ಗೆ ಇರಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕ್ರಿ. ನಾವು ಮಾಡ್ಬೇಕ್ರಿ. ಈಗೆಲ್ಲ ನಮ್ಮ ಬಡ ಜನ ಎಂತೆಂಥವ್ರು ಹೆಂಗೆ ಆಗ್ಯಾರ್ರಿ. ನಾವು ಇನ್ನೂ ಅದೇ ಕಾಲದಾಗ ಅದೀವ್ರಿ ನಾವು ಹಳ್ಳಿ ಒಳಗೆ. ಇವ್ರಿಗೇನು ಬಡವ್ರದ್ದು ಅರ್ಥ ಆಕತಿಲ್ರಿ. ಇವ್ರಿಗೆ ಮರೆಯಪ್ಪ ರುಕ್ಮವ್ವ ಪಾಡಪ್ಪನವ್ರಿ. ಹುಬ್ಳಿಗೆ ಹತ್ತಿರ ಇರ್ತಕ್ಕಂಥ ಹುಬ್ಬಳ್ಳಿ ತಾಲೂಕು ಹಳ್ಯಾಳ ಗ್ರಾಮದಲ್ಲಿ ಇಲ್ಲಿ ತಾವು ನೋಡ್ತಾ ಇರ್ಬೋದು. ಇದು ರೇಣುಕಾ ಏಜೆನ್ಸಿ ಗ್ಯಾಸ್ ಬುಕ್. ಇದು 2018 ಇಸ್ವಿ ಅದ. ಇದು ಅವಾಗ SB ಅಕೌಂಟ್ ಓಪನ್ ಆಗ್ಯದ. ಅಲ್ಲಿಂದ ಮತ್ತು ಮೊನ್ನೆ ನಾವು KYC ಮಾಡಿಸಿ ಇದನ್ನೆಲ್ಲ ರಿನ್ಯೂವಲ್ ಮಾಡಿಸಿದ್ದೀವಿ. ಇದನ್ನು ನೋಡಿರಿ, ಇದರಲ್ಲಿ ಯಾವುದೂ ಎಂಟ್ರಿ ಇಲ್ಲ ಇದರಲ್ಲಿ. ಹೌದಾ? ಖಾಲಿ ಬುಕ್ ಇದೆ. ಇವ್ರ ಹೆಸರಲ್ಲೇ 58 ಸಿಲಿಂಡ್ರ್ ಬಂದವ.
ಇದ್ರ ಹಿಸ್ಟ್ರಿ ತೆಗೆದ್ರೆ ಇವ್ರ ಪಾಸ್ಬುಕ್ಕಿಗೆ 300 ರೂಪಾಯಿ 200 ರೂಪಾಯಿ ಅದ್ರದ್ದು ಏನು ಸಬ್ಸಿಡಿ ಹಣ ಕೇಂದ್ರ ಗೌರ್ಮೆಂಟದ ಸಬ್ಸಿಡಿ ಹಣ ಅದಲ್ಲ ಇವ್ರಿಗೆ ಜಮಾ ಆಗ್ಯದ. ಹಾಗಾದರೆ ಸಬ್ಸಿಡಿ ಜಮಾ ಆಗಕತ್ತೈತಿ, ನಮಗಿಲ್ಲಿ ಡೆಲಿವರಿ ಕೊಟ್ಟಿಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ, ಎಂಟ್ರಿ ಆಗಿಲ್ಲ. ಅದ್ರ ಸಬ್ಸಿಡಿ ಜಮಾ ಆದ್ರೆ ಹಾಗಾದ್ರೆ ಗ್ಯಾಸ್ಗಳು ಎಲ್ಲಿ ಹೋದ್ವು, ಏಜೆನ್ಸಿ ಅವರು ಇವ್ರು ಏನು ಮಾಡ್ತಾ ಇದ್ದಾರೆ, ಅವು ಎಲ್ಲಿ ಹೋದ್ವು ಅನ್ನೋದು ಇದು ತನಿಖೆ ಆಗಬೇಕಾಗಿದೆ. ಬಹು ದೊಡ್ಡ ಒಂದು ಉಜ್ವಲ ಯೋಜನೆ ಇದು ಏನದಲ್ಲ ಗ್ಯಾಸ್ ಏಜೆನ್ಸಿ ಅವರ ಒಂದು ಹಗರಣ. ಇದೇನು ಬಡವರಿಗೆ ಅಂತ ಇರ್ತಕ್ಕಂಥ ಒಂದು ಉಜ್ವಲ ಯೋಜನೆ ಇವತ್ತಿನ ಈ 78 ವರ್ಷ ಗತಿಸಿದ್ರು ಕೂಡ, ಸ್ವತಂತ್ರ ಇದ್ದರೂ ಕೂಡ ನಾವು ಮಹಿಳೆಯರು ನಾವು ಇವತ್ತು ಒಲೆಯಲ್ಲಿ ಮೊದಲಿನ ಕಾಲದಲ್ಲಿ ಒಲೆಯಲ್ಲಿ ಉರಿ ಹಚ್ಚಾಕತ್ತೇವೆ. ಇದು ಮೇಲೆ ನೋಡಿದರೆ ಮಳೆ ಸುರಿ ಹತ್ತಾಕತ್ತೈತೆ. ಹಾಗಾಗಿ ಇದನ್ನು ಇವೆಲ್ಲ ಹಿಸ್ಟ್ರಿ ತೆಗೆದು ಎಲ್ಲ ಇದನ್ನು ನೋಡಿದ್ರೆ ಮಾಧ್ಯಮದ ಮುಖಾಂತರ ನಾ ಹೇಳ್ತೀನಿ, ಇದನ್ನು ರೇಣುಕಾ ಏಜೆನ್ಸಿ ಇದನ್ನು ಸಂಪೂರ್ಣ ಅದು ತನಿಖೆ ಮಾಡಬೇಕು. ಆ SP ಗ್ಯಾಸ್ ಏನು ಸೇಲ್ಸ್ ಆಫೀಸರ್ ಅದಾರ ಇದನ್ನು ತನಿಖೆ ಮಾಡಿ ಅವ್ರು ನಾವು ಕೇಳಕ್ಕೆ ಹೋದ್ರೆ ಈಗಿರ್ತಕ್ಕಂಥ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ರೇಣುಕಾ ಏಜೆನ್ಸಿ ಅವರು ನಾವು ಬರೀ 4 ತಿಂಗಳಾತಂತಾರೆ. ಅದನ್ನು 4 ತಿಂಗಳಾದ್ರೆ ಹಂಗಾರೆ ಹಿಂದಿನ 2018 ಏನಾಯ್ತು ಬೇಕಲ್ಲ, ಅವ್ರು ಯಾರ್ಯಾರಿದ್ರು. ಅದಕ್ಕೆ ಮಾಧ್ಯಮದ ಮುಖಾಂತರ ನಮಗೇನು ಅನ್ಯಾಯ ಆಗಿದೆ, ನಮ್ಗೆ ಈ ಥರ ಈ ದೇಶದಲ್ಲಿ ಆಗಿರ್ಬೋದಲ್ಲ. ಒಂದು ಮಾದರಿ ಆಗ್ತಕ್ಕಂಥ ಒಂದು ಬಹು ದೊಡ್ಡ ಒಂದು ಯೋಜನೆ, ಪ್ರಧಾನಮಂತ್ರಿ ಅವನ ಕನಸಿನ ಯೋಜನೆ, ನಮಗೆ ಈ ಥರ ಅನ್ಯಾಯ ಆಗಕತ್ತೈತಿ. ಇದು ಎಲ್ಲರಿಗೂ ಆಗಕತ್ತಿರ್ಬೋದಲ್ಲ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಒಂದು ಹಗರಣವನ್ನು ನಮ್ಗೆ ಸಬ್ಸಿಡಿ ಜಮಾ ಆಗ್ಯದ, ಗ್ಯಾಸ್ಗಳನ್ನು ಕೊಟ್ಟಿಲ್ಲ, ಆ ಗ್ಯಾಸ್ಗಳು ಎಲ್ಲಿ ಹೋದವು, ಇದು ಮಾಧ್ಯಮದ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಒಂದು ತನಿಖೆ ಆಗ್ಬೇಕಾಗೈತೆ ಅಂತೇಳಿ ನಾವು ಈ ಮೂಲಕ ಹೇಳ್ತೀನಿ. ಮಾಧ್ಯಮದವರು ಕೂಡ ನಮ್ಮ ಮನೆಗಳಿಗೆ ಬಂದು ನಮ್ಮ ಒಲಿಯಿಂದ ಕಟ್ಟಿಗೆ ಉರಿ ಹಚ್ಚಾಕತ್ತೇವೆ ಬೇಕಾದ ಕೂಡ ಮಾಧ್ಯಮದವರು ಮನೆಗೆ ಬಂದು ಅದನ್ನು ಕೂಡ ನೀವು ಈ ಸರ್ಕಾರಕ್ಕೆ ತೋರಿಸ್ಬೇಕಂತ ಈ ಮೂಲಕ ಹೇಳ್ತೇನೆ. ಕೆಂಚಪ್ಪ ಬಿ ಮಲ್ಲಮ್ಮನವರು, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ.